ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ದ ಜೇಮ್ಸ್ 1 chapter 12 verse. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. Blessed is the man who endures temptation, for when he has been approved, he will receive the crown of life which the Lord has promised to those who love him. ಓಕೆ, ಇಲ್ಲಿ ಕನ್ನಡದಲ್ಲಿದೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಓಕೆ, 13ನೇ ವಚನ 13. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಓಕೆ, let no one say when he is tempted, I am tempted by God, for God cannot be tempted by evil, nor does he himself tempt anyone. ಓಕೆ, ಇಲ್ಲಿ ಕನ್ನಡದಲ್ಲಿದೆ, ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟ ಬರ್ತಾ ಇದೆ, ಶೋಧನೆ ಬರ್ತಾ ಇದೆ, ಅಥವಾ ಕಷ್ಟಗಳು ಬರ್ತಾ ಇವೆ, ಅದಕ್ಕೆ ದೇವರು ಕಾರಣ ಅಲ್ಲ. ಪ್ಲೀಸ್ ಗೋ. ಪಾಪ ಮಾಡಲಿಕ್ಕೆ ಪಟ್ಟರು ದೇವರು ಕಾರಣ ಅಲ್ಲ. ಕಷ್ಟಗಳು ಬಂದರೂ ಅದಕ್ಕೆ ದೇವರು ಕಾರಣ ಅಲ್ಲ. ಕೆಟ್ಟದು ನಿಮ್ಮ ಜೀವಿತದಲ್ಲಿ ನಡೀತಾ ಇದೆ, ಮನೆಯಲ್ಲಿ, ಕುಟುಂಬದಲ್ಲಿ, ಮಕ್ಕಳ ಜೀವಿತದಲ್ಲಿ ಕೆಟ್ಟದು ನಡೀತಾ ಇದೆ, ಅದಕ್ಕೂ ದೇವರು ಕಾರಣ ಅಲ್ಲ. ದ ಬೈಬಲ್ ಹೇಳ್ತಿದೆ, ಲೆಟ್ ನೋ ಒನ್ ಸೇ, ಯಾವ ವ್ಯಕ್ತಿ ಕೂಡ ಹೇಳಬಾರದು ನನಗೆ ದೇವರಿಂದ ಕಷ್ಟ ಬಂತು, ದೇವರು ನನಗೆ ಕಷ್ಟಗಳನ್ನು ಕೊಟ್ಟನು, ದೇವರಿಂದ ನನಗೆ ಕೆಟ್ಟದು ಬಂತು, ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು. ಓಕೆ, ನಿಮಗೆ ಒಂದು ಸ್ಕ್ರಿಪ್ಚರ್ ಸಿಗ್ತದೆ ಆಗ. ಯೋಬನ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ರೈಟ್, ಯೋಬ 2ನೇ ಅಧ್ಯಾಯ 8ನೇ ವಚನ. ರೈಟ್, ನೀವೊಂದು ಸೈಡಲ್ಲಿ ಕೇಳಿದರೆ ನಿಮಗೆ ಹಾಗಾದ್ರೆ ಯೋಬ ಹೇಳ್ತಾ ಇದ್ದಾನಲ್ಲ ಅಂತ. ಯೋಬನು ಒಂದು ಬೊಂಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದಾನೆ. ಓಕೆ, ಹೀಗಿರುವಲ್ಲಿ ಅವನ ಹೆಂಡತಿಯವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ. ಹೆಂಡತಿಗೆ ಗೊತ್ತು ತನ್ನ ಗಂಡ ಯಥಾರ್ಥ ವ್ಯಕ್ತಿ ಅಂತ. ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ದೇವರನ್ನು ದೂಷಿಸಿ ಸಾಯಿ. ಯಾಕಂದರೆ ತನ್ನ ಹೆಂಡತಿಗೆ ತನ್ನ ಗಂಡನ ಕಷ್ಟವನ್ನು ನೋಡಲಿಕ್ಕೆ ಆಗಲಿಲ್ಲ. ಅವನು ಅಷ್ಟೊಂದು ಕಷ್ಟಪಡುವುದಕ್ಕಿಂತ ಅಟ್ಲೀಸ್ಟ್ ದೂಷಿದರೆ ದೇವರಾದರೂ ಕೊಲ್ತಾನಂತ ಆಕೆ ಅನ್ನಿಸಿದಳು. ಅಟ್ಲೀಸ್ಟ್ ದೇವರನ್ನು ದೂಷಿಸಿದರೆ ಅಟ್ಲೀಸ್ಟ್ ದೇವರು ಕೊಲ್ಲಿ. ಓಕೆ ಓಕೆ ನೆಕ್ಸ್ಟ್. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಲ್ಲಿ ಹೊರಡಲಿಲ್ಲ. ಇಲ್ಲಿ ಯೋಬನು ಹೇಳ್ತಾನೆ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದುತ್ತೇವೆ ಅಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿ ಪಾಪದ ಮಾತೊಂದು ಅವನ ತುಟಿಗಳಲ್ಲಿ ಹೊರಡಲಿಲ್ಲ. ಇಲ್ಲಿ ಯೋಬನು ಹೇಳ್ತಾ ಇದ್ದಾನೆ, ನಾವು ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದ. ಇದು ಯೋಬನ ಅಭಿಪ್ರಾಯ. Praise God.
ಇದು ಯೋಬನ ಅಭಿಪ್ರಾಯ. ದೇವರು ಯೋಬನಿಗೆ ಕಷ್ಟ ಕೊಟ್ಟದಲ್ಲ. ದೇವರು ಯೋಬನ ಜೀವಿತದಲ್ಲಿ ಕೆಟ್ಟದು ಮಾಡಿದಲ್ಲ, ಕೆಟ್ಟದು ಮಾಡಿದ್ದು ಸೈತಾನ. ಇಲ್ಲಿ ಯೋಬನ ಹೇಳ್ತಾ ಇದ್ದಾನೆ ದೇವರು ಕೊಟ್ಟದ್ದು ಕಷ್ಟ ಅಂತ. ಸ್ಟಿಲ್ ಆ ಕಷ್ಟದಲ್ಲಿ ಕೂಡ ಸಹಿಸಿಕೊಂಡು ಅವನು ದೇವರನ್ನು ದೂಷಿಸಲಿಲ್ಲ. ಬಟ್ ಆತನು ಅನಿಸ್ತಾ ಇದು ದೇವರು ಕೊಟ್ಟದಂತ. ಬಟ್ ಬೈಬಲ್ ಏನು ಹೇಳ್ತದೆ, ಅಲ್ಲಿ ಆತ್ಮಿಕ ಲೋಕದಲ್ಲಿ ಏನು ನಡೆಯಿತಂತ ಯೋಬನಿಗೆ ಗೊತ್ತಿಲ್ಲ. ಬಟ್ ನಮ್ಮ ಕಲಿವಿಕೆಗೋಸ್ಕರ ಪವಿತ್ರ ಆತ್ಮನು ಯೋಬನ ಗ್ರಂಥದಲ್ಲಿ ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಕೈ ಹಾಕಿದ ಎಲ್ಲ ಕೆಲಸವನ್ನು ನೀನೇನು ಮಾಡಿದೆ, ಸಫಲಪಡಿಸಿದ್ದಿ. ಅವನ ಸಂಪತ್ತು ದೇಶದಲ್ಲಿ ಅಭಿವೃದ್ಧಿ ಆಗಿದೆ. ಸೈತಾನಿಗೆ ಇದು ಕೂಡ ಗೊತ್ತು, ದೇವರು ಅಭಿವೃದ್ಧಿ ಪಡಿಸುವನಂತ. ಸೈತಾನ ಹೇಳ್ತಾನೆ ನೀನು ಅವನು ಅಭಿವೃದ್ಧಿ ಪಡಿಸಿದಿ, ಅವನ ಸಂಪತ್ತು ದೇಶದಲ್ಲಿ ಹೆಚ್ಚಾಗಿದೆ, ಓಕೆ, ವೃದ್ಧಿಯಾಗಿದೆ. ಓಕೆ, ನೆಕ್ಸ್ಟ್ 11ನೇ ವಚನ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನೊಂದನು. ಇಲ್ಲಿ ಸೈತಾನ ಹೇಳ್ತಾನೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಯೆಹೋವನು ಸೈತಾನಿಗೆ ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು. ಇಲ್ಲಿ ದೇವರು ಸೈತಾನಿಗೆ ಹೇಳ್ತಾನೆ ನಿನ್ನ ಕೈ ನೀಡಿ. ದೇವರು ಅವನು ಮುಟ್ಲಿಕ್ಕೆ ಹೋಗುವುದಿಲ್ಲ. ದೇವರ ಕೈಯಿಂದ ಕೆಟ್ಟದೇನು ಆಗುವುದಿಲ್ಲ. ಸೈತಾನ ಪ್ರೇರೇಪಿಸಿದರು ಕೂಡ. ಬಟ್ ದೇವರು ಹೇಳ್ತಾರೆ ಯೆಹೋವನು ಸೈತಾನಿಗೆ ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನು ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಇದೆಲ್ಲ ಮಾಡಿದ್ದು, ಕೆಟ್ಟತನ ಮಾಡಿದ್ದು ಯಾರು? ಕೆಟ್ಟತನ ಮಾಡಿದ್ದು ಸೈತಾನ. ಇಲ್ಲಿ ಯೋಬನ ಹೇಳ್ತಾ ಇದ್ದಾನೆ ನಾವು ದೇವರ ಕೈಯಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು. ಓಕೆ, ದೇವರ ಕೈಯಿಂದ ಕೆಟ್ಟದನ್ನು ಹೊಂದಬಾರದು. ಕೆಲವರು ಇದನ್ನೇ ಹಿಡಿದು ಪ್ರೀಚ್ ಮಾಡ್ತಾರೆ, ದೇವರಿಂದ ರೋಗ ಬರಬಾರದು, ಕೊಡತೆ ಬರಬಾರದು, ಬಡತನ ಬರಬಾರದು ಅಂತ. ಓಕೆ, ಇಲ್ಲಿ ಒಂದು ನೆನಪಿಟ್ಟುಕೊಳ್ಳ್ರಿ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು. ನಾನು ನಿನಗೆ ಕೈಗೆ ಕೊಡ್ತೇನಂತ ಹೇಳಲಿಲ್ಲ. ಮಾರ್ಕ್ ದಿಸ್ ವರ್ಡ್, ನಾನು ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಗೆ ಕೊಡ್ತೇನಂತ ಹೇಳಲಿಲ್ಲ. ನಿನ್ನ ಕೈಯಲ್ಲಿದೆ ನೋಡು ಅಂತ. ಹಾಗಾದರೆ ಸೈತಾನ ಕೈಯಲ್ಲಿ ಕೊಟ್ಟದ್ದು ಯಾರು? ಯೋಬನ ಭಯ, ದ ಫಿಯರ್. ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಫಿಯರ್, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀನು ಸೈತಾನ ಕೈಯಲ್ಲಿ ಶಿಫ್ಟ್ ಆಗುತ್ತಿ. ಅದಕ್ಕೆ ದೇವರ ವಾಕ್ಯ ಒತ್ತಿ ಒತ್ತಿ ಹೇಳ್ತದೆ, ಭಯಪಡಬೇಡ, 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 ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ. ಚಿಂತೆ ಮತ್ತು ಭಯ ನಿನ್ನನ್ನು ಸೈತಾನ ಕೈಗೆ ನಿನ್ನನ್ನು ಒಪ್ಪಿಸ್ತದೆ. ದೇವರ ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಯು ಗಿವ್ ಯುವರ್ ಸೆಲ್ಫ್ ಟು ದ ಹ್ಯಾಂಡ್ ಆಫ್ ಗಾಡ್. ಓಕೆ, ಇದು ದೊಡ್ಡ ಸಬ್ಜೆಕ್ಟ್. ಬಟ್ ಬೈಬಲ್ ವಾಕ್ಯ ಹೇಳ್ತದೆ, ಯೋಬನು ಒಪ್ಪಿಕೊಳ್ಳುತ್ತಾನೆ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ಯಾವುದಕ್ಕೆ ನಾನು ಭಯ ಪಡ್ತೇನೋ ಅದು ತಪ್ಪದೆ ಬರುತ್ತದೆ. ಪೇತ್ರ 1ನೇ ಅಧ್ಯಾಯ 1ನೇ ಪೇತ್ರ 5ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತದೆ, ಫಸ್ಟ್ ಪೀಟರ್ 5 chapter 6 verse, 5 chapter 6 verse, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. Therefore humble yourself under the mighty hand of God, that he may exalt you in due time. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ. ಓಕೆ, ನೆಕ್ಸ್ಟ್,
ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ. ನೆಕ್ಸ್ಟ್ ಏನು ಹೇಳ್ತದೆ? ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಓಕೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಬಟ್ ಅವನು ಕೊಡುವ ಕಷ್ಟವನ್ನು, ಅವನು ಕೊಡುವಂಥ ಸಮಸ್ಯೆ, ಅವನು ಕೊಡುವ ರೋಗವನ್ನು, ವ್ಯಾಧಿಯನ್ನು ನೀವು ದೇವರು ಕೊಟ್ಟದ್ದೆಂದು ಹೇಳಿದರೆ ಅವನಿಗೆ ಕಾರ್ಪೆಟ್ ಹಾಕಿ ನೀವು ವೆಲ್ಕಮ್ ಮಾಡಿದ ಹಾಗೆ. ಕೆಲವೊಮ್ಮೆ ಇಂಥ ಬೋಧನೆಗಳು ಕೂಡ ಇರ್ತವೆ. ದೇವರಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು. ನಿಮಗೆ ಗೊತ್ತಿಲ್ಲದಾಗೆ ದ ಇಂಪಾರ್ಟಿಂಗ್ ಸಮಥಿಂಗ್ ಸಿಕ್ನೆಸ್ ಅಂಡ್ ಪ್ರಾಬ್ಲಮ್. ಅದಕ್ಕೆ ಯೇಸು ಹೇಳಿದೆ, ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ಬಿ ಕೇರ್ಫುಲ್ ಹೌ ಯು ಹಿಯರ್. ಆಗ ನೀವು ನಂಬಿಕೆಯಲ್ಲಿ ಎದುರಿಸ್ತಿಲ್ಲ, ನೀವು ವೆಲ್ಕಮ್ ಮಾಡ್ತೀರಿ ಆ ಪ್ರಾಬ್ಲಮ್ಗಳಿಗೆ. ಅದಕ್ಕೆ ದೇವದೂತನ ಕೊರ್ನೆಲಿಗೆ ಹೇಳ್ತಾನೆ, ನೀನು ಪೇತ್ರನನ್ನು ಕರೆ, ಅವನು ಕೆಲವೊಂದು ಮಾತುಗಳನ್ನು ಹೇಳ್ತಾನೆ, ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ಪೇತ್ರನು ಕೊರ್ನೆಲಿಯಸನ ಮನೆಗೆ ಹೋಗಿ ದೇವರ ವಾಕ್ಯ ಸುವಾರ್ತೆಯನ್ನು ಹೇಳಿದ. ದ ಗಾಸ್ಪೆಲ್, ದ ಗುಡ್ ನ್ಯೂಸ್, ದ ಬೈಬಲ್. ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅದೇ ರೀತಿ ರಾಂಗ್ ಕೇಳಿದಾಗ ರಾಂಗ್ ಸಂಗತಿಗಳು ಇಂಪಾರ್ಟ್ ಆಗ್ತವೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಅದಕ್ಕೆ ಯಾಕೋಬ ಹೇಳ್ತಾನೆ 1:12, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಕಷ್ಟಗಳು ದೇವರಿಂದ ಬರುವಂಥದ್ದಲ್ಲ. ಗಾಡ್ ಇಸ್ ನಾಟ್ ಅತುರ ದ ಪ್ರಾಬ್ಲಮ್. ಇಲ್ಲಿ ಕಾಂಟೆಸ್ಟ್ ಅಲ್ಲಿ ಓದ್ತಾ ಹೋಗುವ ನಾವು, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ 13ನೇ ವಚನ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ದೇವರ ಕೈಯಿಂದ ಯಾವತ್ತೂ ಕೆಟ್ಟದು ಬರುವುದಿಲ್ಲ. ಅದು ಯೋಬ ಹೇಳಿದ್ದು, ದೇವರಿಂದ ಕೆಟ್ಟದನ್ನು ಅವನು ಹೊಂದಬಾರದೆ ಅಂತ. ಒಳ್ಳೆಯದನ್ನು ಮಾತ್ರ ನಾವು ಹೊಂದಬಹುದಾ, ಕೆಟ್ಟದನ್ನು ನಾವು ಹೊಂದಬಾರದಾ? ಅದು ಯೋಬ ಹೇಳಿದ. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಓಕೆ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಿಡಿಯುತ್ತದೆ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. 16ನೇ ವಚನ ಹೇಳ್ತದೆ, ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡ್ರಿ, ಡು ನಾಟ್ ಬಿ ಡಿಸೀವ್ಡ್. 17ನೇ ವಚನ, ಎಲ್ಲ ಒಳ್ಳೆಯ ದಾನಗಳು, ಕೊಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೇನಿಲ್ಲ, ವ್ಯತ್ಯಾಸದ ಸೂಚನೆ ಇಲ್ಲ. ಎವ್ರಿ ಗುಡ್ ಗಿಫ್ಟ್, ನಾಟ್ ಬ್ಯಾಡ್ ಗಿಫ್ಟ್, every gift and every perfect gift is from above and comes down from the Father of lights, with whom there is no variation or shadow of turning. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವೇನಿಲ್ಲ, ವ್ಯತ್ಯಾಸದ ಸೂಚನೆ ಕೂಡ ಇಲ್ಲ. 18ನೇ ವಚನ. ಓಕೆ, ಆತನು ತನ್ನ ಸೂಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತೆ ಆದೆವು. ಯಾವಾಗೂ ನಮ್ಗೆ ಗೊತ್ತಿರಬೇಕು, ಗಾಡ್ ಇಸ್ ಎ ಗುಡ್ ಗಾಡ್. ದೇವರು ಕೆಟ್ಟತನಕ್ಕೆ ಕಾರಣನೂ ಅಲ್ಲ. ಕೆಲವರು ಪಾಪ, ನಾನು ಯೋಬನ ಜೀವಿತದಲ್ಲಿ ಕಷ್ಟ ಬಂತು, ಯೋಬನ ಜೀವಿತದಲ್ಲಿ ಸಮಸ್ಯೆ ಬಂತು. ಕಷ್ಟ ದೇವರಿಂದ ಬರುವುದಲ್ಲ. ಗಾಡ್ ಇಸ್ ನಾಟ್ ಆಥರ್ ಆಫ್ ಈವಿಲ್. ದೇವರು ನಮಗೆ ಕಲಿಸ್ತಾನೆ. ಹಳೆ ಒಡಂಬಡಿಕೆ ಎಕ್ಸಾಂಪಲ್ಗಳನ್ನು ಕೊಟ್ಟು ದೇವರು ನಮಗೆ ಕಲಿಸ್ತಾನೆ.
ಕೆಲವೊಮ್ಮೆ ಹಳೆ ಒಡಂಬಡಿಕೆ ಸಂಗತಿಗಳು ನಮಗೆ ಯಾಕೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ? ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಅವರು ಸಫಲರಾದರು, ಯಾಕೆ ಅವರು ಫೇಲ್ ಆದರು ಅಂತ ನಮಗೆ ಕಲಿವಿಕೆಗೆ ಬರೆಯಲ್ಪಟ್ಟಿದೆ. ದ ಓಲ್ಡ್ ಟೆಸ್ಟಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವರ ಜೀವಿತದ ಬಗ್ಗೆ ಅದೇ ದೇವರು ಅವರೊಟ್ಟಿಗಿದ್ದವ, ಆತ ನಮ್ಮ ಒಟ್ಟಿಗಿದ್ದಾನೆ, ಆತ ನಮ್ಮ ತಂದೆ ಆಗಿದ್ದಾನೆ. ಓಕೆ, ಅದೇ ದೇವರು. ಪ್ರಿನ್ಸಿಪಲ್ ಇಸ್ ಸೇಮ್. 1 ಕೊರಿಂಥ 10ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 1 ಕೊರಿಂಥಿಯನ್ 10 ಚಾಪ್ಟರ್ 6 ವರ್ಸ್. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ನಾವು ದಿಸ್ ಥಿಂಗ್ಸ್ ಬಿಕಮ್ our example to the intent that we should not lust after evil things as they also lust. ಇದು ನಮಗೆ ನಿದರ್ಶನವಾಗಿದೆ, ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. 9ನೇ ವಚನ ಹೇಳ್ತದೆ ಅಲ್ಲಿ 10:9, 10 ಚಾಪ್ಟರ್ 9 10ನೇ ವಚನವನ್ನು ಓದುವ. 10:10 ಇದರಲ್ಲಿ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡ್ರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗದ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ನಮ್ಮ ಕಲಿವಿಕೆಗೋಸ್ಕರ ಅದು ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಯಾವುದೇ ಒಂದು ವಚನವನ್ನು ಇಟ್ಕೊಂಡು ಅಲ್ಲಿ ಹೋಗಬೇಡ್ರಿ, ನ್ಯೂ ಟೆಸ್ಟಮೆಂಟ್ಗೆ ಬನ್ನಿರಿ. ನ್ಯೂ ಟೆಸ್ಟಮೆಂಟ್ಗೆ ಬನ್ನಿರಿ. ಅಲ್ಲಿ ಯೋಬ ಹೇಳ್ತಾನೆ, ನಾವು ದೇವರಿಂದ ಕೇವಲ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು ದೇವರ ಕೈಯಿಂದ. ಅದು ಯೋಬ ಹೇಳುವುದು. ಆತ್ಮಿಕ ಲೋಕದಲ್ಲಿ ಏನು ನಡೀತದೆ ಯೋಬ ಗೊತ್ತಿಲ್ಲ. ಯೋಬ ಕೂಡ 100% ಮನುಷ್ಯ. ಯೋಬ ಆ ಸಂದರ್ಭದಲ್ಲಿ ಕೂಡ ಆತನು ದೇವರನ್ನು ಯಥಾರ್ಥವಾಗಿ ಪ್ರೀತಿ ಮಾಡಿದ. ಯಥಾರ್ಥವಾಗಿ ಆತನು ದೇವರನ್ನು ಪ್ರೀತಿ ಮಾಡಿದ. ದೇವರಿಗೆ ಆತನು ದೂಷಿಸಲಿಕ್ಕೆ ಹೋಗಲಿಲ್ಲ. ಆ ಸಂದರ್ಭದಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾವು ದೇವರ ಕೈಯಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು. ಪಾಪ ಯೋಬನಿಗೆ ಅಲ್ಲಿ ಗೊತ್ತಿಲ್ಲ. ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವನಾಗಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಚಿಂತೆ ಮಾಡಬೇಡ್ರಿ ಅಂತ ಸತ್ಯವಿದೆ. ಚಿಂತೆ ಅದು ಸೈತಾನನ ಸುಳ್ಳುಗಳನ್ನು ಧ್ಯಾನ ಮಾಡುವಂಥದ್ದು. ನೆಕ್ಸ್ಟ್ ಚಿಂತೆ ಅದು ನಿಮ್ಮ ಒಳಗೆ ಕಂಟಿನ್ಯೂ ಆಗಿ ಧ್ಯಾನ ಮಾಡಿದಾಗ ಒಳಗೆ ಭಯ ಹುಟ್ಟುತ್ತದೆ. ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ಯಾವುದಕ್ಕೆ ನಾನು ಭಯ ಪಡ್ತೇನೋ ಅದು ತಪ್ಪದೆ ಬರುತ್ತದೆ. ಫಿಯರ್ ಅಂತ ಹೇಳಿದ್ರೆ ಸೈತಾನನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುವಂಥದ್ದು. ಭಯ ಅದು ಸೈತಾನಿಗೆ ಡೋರ್ಗಳನ್ನು ಓಪನ್ ಮಾಡುವಂಥದ್ದು, ಬಾಗಿಲುಗಳನ್ನು. ಯೋಬನಿಗೆ ಚಿಂತೆ ಆದದ್ದು ಎಲ್ಲಿ? ತನ್ನ ಮಕ್ಕಳ ವಿಷಯದಲ್ಲಿ. 1ನೇ ಅಧ್ಯಾಯದಲ್ಲಿ ನಾವು ಓದಿದೆ, ನಮಗೆ ಸಿಗ್ತದೆ ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಏನು ನಡೀತಾ ಅಂತ. ಯೋಬ 1ನೇ ಅಧ್ಯಾಯ ಓದಿ ನಮಗೆ ಸಿಗ್ತದೆ. ಯೋಬನ ಗ್ರಂಥ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಓಕೆ, ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಅವನು ಮೂಡನ ದೇಶದವರೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಓಕೆ, ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆಕಳಿಸುತ್ತಿದ್ದರು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಇಲ್ಲಿ ಯೋಬನಿಗೆ ಒಂದು ಭಯ ಏನಂತ ಹೇಳಿದರೆ, ಎಲ್ಲಿಯಾದರೂ ನನ್ನ ಮಕ್ಕಳು ತಪ್ಪು ಮಾಡುತ್ತಾರೆ, ಎಲ್ಲಿಯೋ ಮಕ್ಕಳು ದೇವರನ್ನು ದೂಷಿಸ್ತಾರೆ. ಮಕ್ಕಳು ದೇವರನ್ನು ಮರೆತು ಬಿಡುತ್ತಾರೆ. ದ ಫಿಯರ್. ದ ಬೈಬಲ್ ಹೇಳ್ತದೆ, ನೀನು ನಿರ್ಭಯವಾಗಿರುವುದರಿಂದ ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ನೀನು ದೇವರಿಗೆ ಭಯ ಪಡುವುದರಿಂದ ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ
ಇದ್ದೇ ಇರುವುದು. ಬೈಬಲ್ ಪ್ರೇರೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ಭಯ ಪಡಬೇಡ್ರಿ. ನಿಮ್ಮ ಮಕ್ಕಳನ್ನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಬಿಟ್ಟುಕೊಡ್ರಿ. ಟ್ರಸ್ಟ್ ಇನ್ ಗಾಡ್. ದೇವರ ಮೇಲೆ ನಿಮ್ಮ ಮಕ್ಕಳ ವಿಷಯದಲ್ಲಿ ನಂಬೇರಿ. ಚಿಂತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮಕ್ಕಳನ್ನು ದುಷ್ಟನ ಕೈಯಲ್ಲಿ ಕೊಡುವಂಥದ್ದು. ನಿಮ್ಮ ವ್ಯವಹಾರದ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ದೀರೋ, ಅದು ಲೋಕ ಹೇಳ್ಬೋದು ರೆಸ್ಪಾನ್ಸಿಬಿಲಿಟಿ ಅಂತ. ಅದು ಜವಾಬ್ದಾರಿ ಅಲ್ಲ. ಜವಾಬ್ದಾರಿ ಆಗಿದ್ದರೆ ಯೇಸು ಸ್ವಾಮಿ ಯಾವತ್ತೂ ಹೇಳ್ತಿಲ್ಲ ಚಿಂತೆ ಮಾಡಬೇಡಿ ಅಂತ. ಇನ್ನೂ ಚಿಂತೆ ಮಾಡಿ ಅಂತ ಹೇಳ್ತಿದ್ದ. ತುಂಬ ಚಿಂತೆ ಮಾಡಿ, ನೀವು ತುಂಬ ಜವಾಬ್ದಾರಿ ವ್ಯಕ್ತಿಗಳು. ಚಿಂತೆ ಇಲ್ಲದವನು ಅವನು ಸರಿಯಾದ ವ್ಯಕ್ತಿ ಅಲ್ಲ, ಕಪಟಿ ಅಂತ ಹೇಳ್ಬೋದಿತ್ತು. ಯೇಸು ಹೇಳಿದ ಚಿಂತೆ ಮಾಡಬೇಡ್ರಿ. ಓಕೆ, ಚಿಂತೆ ಮಾಡಬೇಡ್ರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ಏನು ತಿನ್ನಬೇಕು, ಕುಡಿಬೇಕು, ಚಿಂತೆ ಮಾಡಬೇಡ್ರಿ. ಯಾಕೆ ಚಿಂತೆ ಮಾಡಬಾರದು? ಚಿಂತೆ ಎಂಬುವಂಥದ್ದು ಸೈತಾನನು ಹಾಕುವಂಥ ಸುಳ್ಳುಗಳು. ಯಾವಾಗ ನೀವು ದೇವರ ಮೇಲೆ ಟ್ರಸ್ಟ್ ಮಾಡುತ್ತೀರಿ, ನಂಬುತ್ತೀರಿ, ದೇವರ ವಾಕ್ಯದ ಮೂಲಕ ಮಾತ್ರ ನೀವು ಚಿಂತೆಯನ್ನು ಎದುರಿಸಬಹುದು. ಚಿಂತೆಯನ್ನು ಹೇಗೆ ಎದುರಿಸಬೇಕಂತ ಫಿಲಿಪಿಯರಿಗೆ ಬರೆದ ಗ್ರಂಥದಲ್ಲಿ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ನಿಮಗೆ ಬೇಕಾದೆಲ್ಲವನ್ನು ಕೃತಜ್ಞತೆಯೊಡನೆ, ಪ್ರಾರ್ಥನೆ, ವಿಜ್ಞಾಪನೆಗಳೊಡನೆ ನಿಮ್ಮ ದೇವರಿಗೆ ತಿಳಿಯಪಡಿಸಿರಿ ಅಂತ ಬೈಬಲ್ ಹೇಳ್ತದೆ. ಫಿಲಿಪಿಯನ್ಸ್ 4:6 ಓಕೆ, 4:6. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಎಂತ ಬೇಕು ನಿಮಗೆ ದೇವರಿಗೆ ತಿಳಿಯಪಡಿಸಿರಿ. ಟ್ರಸ್ಟ್ ಇನ್ ಗಾಡ್. ನೆಕ್ಸ್ಟ್ 7ನೇ ವಚನ ಹೇಳ್ತದೆ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು, ದ ಪೀಸ್ ಆಫ್ ಗಾಡ್, ದೇವರ ಸಮಾಧಾನ, ದೇವಶಾಂತಿ ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಪ್ರೊಟೆಕ್ಟೆಡ್. ಪ್ರೇರೆ, ಈ ಸಂಜೆ ವೇಳೆಯಲ್ಲಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾವ ಸಂಬಂಧವಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಿ? ಮಕ್ಕಳ ವಿಷಯವಾಗಿಯೂ, ಕುಟುಂಬದ ವಿಷಯವಾಗಿಯೂ, ಫೈನಾನ್ಸ್ ವಿಷಯವಾಗಿಯೂ, ಯಾವ ವಿಷಯದ ಚಿಂತೆ ಮಾಡ್ತಾ ಇದ್ದೀರಿ? ಚಿಂತೆ ಮಾಡಬೇಡ್ರಿ. ವಿ ಆರ್ ಲಿವಿಂಗ್ ಇನ್ 2 ವರ್ಲ್ಡ್, ನ್ಯಾಚುರಲ್ ವರ್ಲ್ಡ್ ಅಂಡ್ ದ ಸ್ಪಿರಿಚುವಲ್ ವರ್ಲ್ಡ್. ಸ್ಪಿರಿಚುವಲ್ ವರ್ಲ್ಡಲ್ಲಿ ಡಿಮನ್ಸ್ಗಳಿವೆ. ಸ್ಪಿರಿಚುವಲ್ ವರ್ಲ್ಡಲ್ಲಿ ದೇವದೂತರಿದ್ದಾರೆ. ಸ್ಪಿರಿಚುವಲ್ ವರ್ಲ್ಡಲ್ಲಿ ದೇವರಿದ್ದಾರೆ. ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡೋದಂತ ಹೇಳಿದರೆ ಚಿಂತೆಯನ್ನು ಬಿಟ್ಟು ನಿಮ್ಮ ಸುತ್ತಲೂ ದೇವರಿಗೆ ಬೇಲಿ ಹಾಕಲಿಕ್ಕೆ ಅವಕಾಶ ಕೊಡ್ತೀರಿ. ನೀವು ಕೈ ಹಾಕಿದ ಕೆಲಸವನ್ನು ದೇವರು ಸಫಲಪಡಿಸ್ತಾನೆ. ಅದಕ್ಕೆ ದಾವೀದನಿಗೆ ಸೀಕ್ರೆಟ್ ಗೊತ್ತಿತ್ತು. ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲೂ ಇರುಳು ಧ್ಯಾನ ಮಾಡುವವನು ಅವನು ಎಷ್ಟೋ ಧನ್ಯನೋ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ, ಅದರ ಎಲೆ ಬಾಡುವುದಿಲ್ಲ. ಅದರಂತೆ ಅವನು ಕೈ ಹಾಕಿದ ಕೆಲಸವು ಸಫಲವಾಗುವುದು. ಇಲ್ಲಿ ಸೈತಾನನು ಯೋಬನ ವಿಷಯದಲ್ಲಿ ಹೇಳ್ತಾನೆ, ರೈಟ್, ದೇವರಿಗೆ ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲ ಮಾಡಿದಿ. ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗಿದೆ. ಅವನ ಕೇವಲ ಊರಲ್ಲಿ ಅಲ್ಲ, ದೇಶದಲ್ಲಿ ವೃದ್ಧಿಯಾಗಿದೆ. ಈಸ್ ಅ ರಿಚ್ ಮ್ಯಾನ್. ವೈ? ನೀನು ಅವನ ಕೈ ಹಾಕಿದ ಕೆಲಸವನ್ನು ಸಫಲಪಡಿಸ್ತಿ. ದ ಪ್ರಿನ್ಸಿಪಲ್ ಇಸ್ ಸೇಮ್. ದ ಓಲ್ಡ್ ಟೆಸ್ಟಮೆಂಟ್ ಅಂಡ್ ನ್ಯೂ ಟೆಸ್ಟಮೆಂಟ್ ಪ್ರಿನ್ಸಿಪಲ್ ಸೇಮ್. ಪ್ರಿನ್ಸಿಪಲ್ ಇಸ್ ಸೇಮ್. ಅದರಿಂದ ಪ್ರಿಯರೇ, ದೇವರು ಕೆಟ್ಟದಕ್ಕೆ ಕಾರಣ ಅಲ್ಲ. ಗಾಡ್ ಇಸ್ ಎ ಗುಡ್ ಗಾಡ್. ಕೆಲವೊಮ್ಮೆ ಕೆಲವು ಅಭಿಪ್ರಾಯಗಳು ಬರೆಯಲ್ಪಟ್ಟಿದೆ, ಬಟ್ ದೇವರ ಒಳ್ಳೆಯವನು. ಕೆಲವು ಹಳೆ ಒಡಂಬಡಿಕೆಯ ಸಂಗತಿಗಳನ್ನು ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ನಾವು ನೋಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಪ್ರೇ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಒಂದು ವೇಳೆ ನೀವು ಯಾರಾದರೂ ಚಿಂತೆಯಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಇರುವುದಾದರೆ ಲೆಟ್ಸ್ ಪ್ರೇ. ದೇವರು ಒಳ್ಳೆಯವನು. ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. ಆತನು ಕೆಟ್ಟದಕ್ಕೆ ಕಾರಣ ಅಲ್ಲ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ಒಳ್ಳೆಯವನು. ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುತ್ತಿ. ನಾವು ಒಳ್ಳೆಯ ಸಂಗತಿಗಳನ್ನು ನಾವು ನಿನ್ನ ಸನ್ನಿಧಿಯಲ್ಲಿ ಧ್ಯಾನ ಮಾಡುತ್ತೇವೆ.
ಎಲ್ಲ ಕೆಟ್ಟತನವನ್ನು ಯೇಸು ನಾಮದಲ್ಲಿ ನಾವು ತಿರಸ್ಕರಿಸ್ತಾ ಇದ್ದೇವೆ, ನಿರಾಕರಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ಎಲ್ಲ ರೋಗ ವ್ಯಾಧಿಗಳನ್ನು ನಾವು ನಿರಾಕರಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್ ಆಫ್ ಗಾಡ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ವಿಸ್ಡಮ್. ಇನ್ ಜೀಸಸ್ ನೇಮ್, ಆಮೆನ್, 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 ಆಮೆನ್.